ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. 2 ಆಲೂಗಡ್ಡೆ ಇದ್ದರೆ ಸಾಕು, ಮಕ್ಕಳಿಗೊಂದು ಸಾಯಂಕಾಲ ತಿಂಡಿ ಮಾಡಿ ತೋರಿಸ್ತೀನಿ. ಆಲೂಗಡ್ಡೆಯಿಂದ ಏನು ಮಾಡೋದಂತೆ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ನೋಡಿ. ಇವಾಗ ಇವೆರಡು ಆಲೂಗಡ್ಡೆ ತೊಗೊಂಡೋಗಿ ನಾನು ಬೇಯಿಸ್ಕೊಂಬಂದು ಅದು ಹೇಗೆ ಮಾಡೋದಂತೆ ನಿಮಗೆ ತೋರಿಸ್ತೀನಿ, ಬನ್ನಿ ನೋಡಿ. ನಾನು ಆಲೂಗಡ್ಡೆ 2 ಬೇಯಿಸ್ಕೊಂಬಂದಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ನುಣ್ಣಗೆ ಮ್ಯಾಶ್ ಮಾಡ್ಬೇಕು. ಹಿಂಗೆ ಮಾಡಿಬಿಟ್ಟು ನಾವು ಇದಕ್ಕೆ ಏನೇನು ಹಾಕೋದಂತ ನಾನು ತೋರಿಸ್ತೀನಿ ನೋಡಿ. ಈ ಥರ ನಾವು ನುಣ್ಣಗೆ ಇದನ್ನು ಮ್ಯಾಶ್ ಮಾಡ್ಕೋಬೇಕು. ಮಾಡ್ಕೊಂಡು ಇವಾಗ ಇದಕ್ಕೆ ಏನೇನು ಹಾಕೋದಂತ ನಾನು ನಿಮಗೆ ತೋರಿಸ್ತೀನಿ. ಇದು ತುಂಬ ಟೇಸ್ಟ್ ಇರುತ್ತೆ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ಇದೊಂದು ಹೊಸದಾಗಿ ಮಾಡೋದು ರೆಸಿಪಿ. ಇದನ್ನು ನೀವು ಫಸ್ಟ್ ನೋಡ್ತಾ ಇದ್ದೀರಂತ ಲಾಸ್ಟ್ ಗಂಟ ನೋಡಿ, ನಿಮ್ಗೆ ಐಡಿಯಾ ಬರುತ್ತೆ, ನೀವು ಮಾಡ್ಕೋಬೋದು. ಇದು ತುಂಬ ಚೆನ್ನಾಗಿರುತ್ತೆ. ಇದನ್ನು ನೋಡ್ಕೊಳ್ಳಿ ಒಂದ್ಸತಿ ನೋಡಿ. ಇವಾಗ ಇದು ಮ್ಯಾಶ್ ಮಾಡೋದಾಗಿದೆ ನೋಡಿ. ನಾನು 3 ಪೀಸು ಬ್ರೆಡ್ ತೊಗೊಂಡಿದ್ದೀನಿ. ಇದನ್ನು ಲಾಸ್ಟ್ದು ಎಡ್ಜಿರುತ್ತಲ್ವ, ಈ ಥರ ಕಟ್ ಮಾಡಿ ನೀವು ತೆಗೆದುಬಿಡಬೇಕು. ತೆಗೆದುಬಿಟ್ಟು ಇದನ್ನು ನೀರಲ್ಲಿ ನೆನೆಹಾಕಬೇಕು ನೋಡಿ. 3ರಿಂದ 4 ಪೀಸ್ ಬ್ರೆಡ್ ತೊಗೊಂಡ್ಬಿಟ್ಟು ಇವು 4 ಪೀಸನ್ನು ನಾವು ಒಂದು ಬಟ್ಲಲ್ಲಿ ನೀರು ತೊಗೋಬೇಕು. ಈ ನೀರಲ್ಲಿ ಹಿಂಗೆ ನೆನೆಹಾಕಬೇಕು. ನೆನೆಹಾಕ್ಬಿಟ್ಟು ಸ್ವಲ್ಪ ಈ ಥರ ಮಾಡಿಬಿಟ್ಟು ಇವಾಗ ನಾನು ಇವು 4 ತೊಗೊಂಡು ನೋಡಿ ಈ ಥರ ಮಾಡಿ ನಾನಿವಾಗ ಆಲೂಗಡ್ಡೆ ಎಲ್ಲ ಮ್ಯಾಶ್ ಮಾಡಿ ನೋಡಿ. ನಾನು ಬ್ರೆಡ್ಡು ಈ ಥರ ಮಾಡಿಬಿಟ್ಟು ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ. 4 ಪೀಸ್ ಬ್ರೆಡ್ಡನ್ನು ಈ ಥರ ನಾನು ಉಂಡೆ ಮಾಡಿಬಿಟ್ಟು ನೀರಲ್ಲಿ ನೆನೆಸಿ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ನಾನು 4 ಪೀಸ್ ಬ್ರೆಡ್ಡನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕಿವಾಗ ನೋಡಿ ಚಿಲ್ಲಿ ಪೌಡ್ರು, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಪೆಪ್ಪರ್ ಪೌಡ್ರು, ಇದು ಚಿಲ್ಲಿ, ಇದು ಆರ್ಗ್ಯಾನು ಹಾಕಿಬಿಟ್ಟು ನಾನು ಇದಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ. ಆಮೇಲೆ ಇದು ಕಾರ್ನ್ಫ್ಲೋರು ಇಲ್ಲ ಅಂದರೆ ನೀವು ಮೈದಾ ಹಿಟ್ಟು ಹಾಕ್ಕೋಬೋದು ನೋಡಿ. ಇವಾಗ ಕಾರ್ನ್ಫ್ಲೋರು ಒಂದು 3 ಸ್ಪೂನು ಹಾಕಿದ್ದೀನಿ ನಾನು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ. ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪು ಹಿಂಗೆ ಸಣ್ಣಗೆ ಕಟ್ ಮಾಡ್ಕೊಂಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನಾವು ಹೇಗೆ ಮಾಡೋದಂತೆ ನಾನು ನಿಮಗೆ ತೋರಿಸ್ತೀನಿ. ಈ ಥರ ಮಾಡಿಕೊಡಿ ಮಕ್ಕಳಿಗೆ, ತುಂಬ ಚೆನ್ನಾಗಿರುತ್ತೆ. ಒಂದು ಚಟ್ನಿನೋ ಇಲ್ಲಾಂದ್ರೆ ಸಾಸು ಯಾವುದೋ ಒಂದು ಹಾಕಿಕೊಟ್ರೆ ಮಕ್ಕಳು ತುಂಬ ಚೆನ್ನಾಗಿ ತಿಂತಾರೆ ನೋಡಿ. ಇವಾಗ ಇದನ್ನು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಕಾರ್ನ್ಫ್ಲೋರ್ ಇಲ್ಲ ಅಂದರೆ ನೀವು ಮೈದಾ ಹಿಟ್ಟು ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ನೀವು ಈ ಥರ ಮ್ಯಾಶ್ ಮಾಡ್ಕೊಳ್ಳಿ ನೋಡಿ. ಈ ಥರ ಹಿಟ್ಟು ರೆಡಿ ಮಾಡ್ಕೊಂಡು ಹಿಂಗೆ ಚಪಾತಿ ಥರ ಮಾಡ್ಕೋಬೇಕು. ಸ್ವಲ್ಪ ಉದ್ದಕ್ಕೆ ಚಪಾತಿ ಇದು ಉಂಡೆ ಮಾಡ್ಕೋತೀವಲ್ವ, ಆ ಥರ ಮಾಡ್ಕೊಂಡ್ಬಿಟ್ಟು ನೋಡಿ ಈ ಥರ ಮಾಡಿಕೊಂಡು ನಾವು ಇಷ್ಟಿಷ್ಟೇ ಕಟ್ ಮಾಡ್ಕೋಬೇಕು. ಇದೊಂಥರ ತುಂಬ ಚೆನ್ನಾಗಿರುತ್ತೆ. ಇದು ನೀವೇ ನೋಡಿದರೆ ಖುಷಿ ಪಡ್ತೀರಾ. ಮಕ್ಕಳಿಗೆ ಕೊಡೋಕ್ಕೆ ತುಂಬ ಇಷ್ಟ ಆಗುತ್ತೆ ನೋಡಿ. ಈ ಥರ ಡಿಸೈನ್ ನೋಡಿಬಿಟ್ಟು ಅವರು ಖುಷಿ ಪಡ್ತಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಇವಾಗ ನಾನು ಇದನ್ನೆಲ್ಲ ಎಣ್ಣೆಯಲ್ಲಿ ಕರ್ಕೊಂಬರ್ತೀನಿ. ಫುಲ್ ಎಲ್ಲ ಮಾಡಿಕೊಂಡು ಎಣ್ಣೆಲಿ ಕರೆದು ನಿಮಗೆ ತೋರಿಸ್ತೀನಿ ನೋಡಿ. ಒಂದು ಮ್ಯಾಗಿ ಸ್ಪೂನ್ ತೊಗೊಂಡು ಈ ಥರ ಮಾಡಿ ಇಟ್ಕೊಂಡು ನಾವು ಹಿಂಗೆಲ್ಲ ಮಾಡಿ ಕೊಟ್ಟರೆ ಡಿಸೈನು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. ನಾನು ರೆಡಿ ಮಾಡಿದ್ದೀನಿ. ಇವಾಗ ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆಗೆ ಹಾಕಿ ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ನಾನು ಎಣ್ಣೆ ಇಟ್ಕೊಂಡಿದ್ದೆ, ಎಣ್ಣೆ ಕಾಯ್ದಿದೆ. ಈಗ ನಾನು ಒಂದೊಂದಾಗಿ ಇದಕ್ಕೆ ಎಣ್ಣೆ ಹಾಕಿ ನಿಮಗೆ ತೋರಿಸ್ತೀನಿ. ಯಾಕಂದರೆ ನೀವು ಅಕಸ್ಮಾತ್ ಆಲೂಗಡ್ಡೆ ಕಾರ್ನ್ಫ್ಲೋರ್ ಹಾಕಿ ಸ್ವಲ್ಪ ತೆಳ್ಳಗೆ ಅನಿಸಿದರೆ ನೀವು ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಕಲಿಸ್ಕೋಬೋದು. ಕರೆಕ್ಟಾಗಿ ಆದರೆ ಹಾಕಕ್ಕೆ ಹೋಗಬೇಡಿ. ಕರೆಕ್ಟಾಗಿ ಆಗಿಲ್ಲ ಅಂದರೆ ನೀವು ಮೈದಾ ಹಿಟ್ಟು ಹಾಕಿಬಿಟ್ಟು ಕಲಿಸ್ಬೋದು. ಒಂದೊಂದಾಗಿ ಈ ಥರ ಹಾಕಿಬಿಟ್ಟು ಸಣ್ಣ ಉರಿ ಇಟ್ಕೊಂಡು ನೀವು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೋದು. ಯಾಕಂದರೆ ಇವಾಗ ರಜೆ ಟೈಮ್ದಲ್ಲಿ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಹೊರಗಡೆ ತಿಂಡಿ ಏನೂ ಕೊಡ್ಸೋಕ್ಕೆ ಹೋಗಬೇಡಿ. ಹೀಗೆ ಮನೆಯಲ್ಲಿ 1-2 ಆಲೂಗಡ್ಡೆ ಬ್ರೆಡ್ ಇದ್ದರೆ ಸಾಕು. ಈ ಥರ ಒಳ್ಳೊಳ್ಳೆ ರೆಸಿಪಿಗಳು ನಾನು ಮಾಡಿ ಹಾಕ್ತಾಯಿರ್ತೀನಿ, ನೀವು ಮಕ್ಕಳಿಗೆ ಕೊಡ್ಬೋದು. ನೀವು ಮನೆಯಲ್ಲೇ ಇರ್ತೀರ, ನೋಡ್ಕೊಂಡ್ಬಿಟ್ಟು ನೀವು ಆರಾಮಾಗಿ ಮಕ್ಕಳಿಗೆ ಒಳ್ಳೊಳ್ಳೆ ತಿಂಡಿಗಳು ಮನೆಯಲ್ಲೇ ಮಾಡ್ಕೊಳ್ಬೋದು. ಅಂಗಡಿಯಿಂದ ತರಕ್ಕೆ ಹೋಗಬೇಡಿ. ಸ್ವಲ್ಪ ಸಣ್ಣ ಉರಿ ಇಟ್ಕೊಳ್ಳಿ. ಉರಿ ಇಟ್ಕೊಂಡ್ಬಿಟ್ಟು ಈ ಥರ ನೀವು
ಮಾಡ್ಕೊಡಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರುತ್ತೆ. ಆಲೂಗಡ್ಡೆ ಬ್ರೆಡ್ ಹಾಕಿದ್ರಿಂದ ತುಂಬ ಕಲರ್ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನಿಮ್ಗೆ ಟೈಮ್ ಇದ್ದರೆ ಒಂದು ಗ್ರೀನ್ ಚಟ್ನಿ ಮಾಡಿಕೊಡಿ, ಇಲ್ಲ ಅಂದರೆ ಸಾಸ್ ಇದ್ರೆ ಸಾಸ್ ಹಾಕ್ಕೊಡಿ. ಮಕ್ಕಳು ತಿನ್ಕೋತ ಮನೆಯಲ್ಲೇ ಆಟ ಆಡ್ಕೊಂಡು ಇರ್ತಾರೆ. ಹೊರಗಡೆ ತಿಂಡಿ ಏನು ಕೊಡೋಕ್ಕೆ ಹೋಗಬೇಡಿ. ಎಷ್ಟು ಚೆನ್ನಾಗಿ ಬರ್ತಾವಂದರೆ ಇವು ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಇವು. ನೋಡಿ ಈ ಥರ ಸ್ಲೋ ಆಗಿ ನೀವು 2 ಸತಿ ನೀವು ಈ ಥರ ಎಣ್ಣೆಯಲ್ಲಿ ನೀವು ತಿರುಗಿಸ್ಬೋದು. ಯಾಕಂದ್ರೆ ಬೇಗ ಜೋರು ಉರಿ ಇಟ್ಟರೆ ಇದು ಬೇಗನೆ ಒಳಗಡೆ ಚೆನ್ನಾಗಿರಲ್ಲ ಅಷ್ಟು. ಅದಕ್ಕೆ ನಿಧಾನ ಉರಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಒಂದು 2 ಸತಿ ಹಿಂಗೆ ನೀವು ತಿರುವಾಕ್ಬಿಟ್ಟು ಒಂದು ಪ್ಲೇಟಿಗೆ ತಗೊಳ್ಳೋಣ. ನೋಡಿ ಇದು ರೆಡಿಯಾಗಿದೆ. ತುಂಬ ಬ್ರೌನ್ ಆಗೋವರೆಗೂ ನೀವು ಕರಿಯೋಕ್ಕೆ ಹೋಗಬೇಡಿ. ಸ್ವಲ್ಪ ಲೈಟಾಗಿ ಆ ಥರ ಬೆಳ್ಳಗೂ ಇರಬಾರ್ದು, ಈ ಥರ ಕೆಂಪು ಇರಬಾರ್ದು. ಮೀಡಿಯಮ್ಮಾಗಿ ಕರೆದ್ಬಿಟ್ಟು ನೀವು ಪ್ಲೇಟ್ಗೆ ತೊಗೋಬೋದು. ತುಂಬ ಈಸಿ ಮನೇಲಿ ಇದೇನು ಬ್ರೆಡ್ಡು ಆಲೂಗಡ್ಡೆ ಹಾಕ್ಬಿಟ್ಟು ಸ್ವಲ್ಪ ಮಕ್ಕಳಿಗೆ ಮನೆಯಲ್ಲೇ ಈ ಥರ ಒಳ್ಳೊಳ್ಳೆ ತಿಂಡಿಗಳೆಲ್ಲ ಮಾಡಿ ಮನೆಯಲ್ಲೇ ಕೊಡಿ. ಹೊರಗಡೆ ತಿಂಡಿ ಕೊಡ್ಸೋಕ್ಕೆ ಹೋಗಬೇಡಿ. ಆರಾಮಾಗಿ ಮನೇಲಿ ತಿನ್ಕೊಂಡು ಇರ್ತಾರೆ. ಇವಾಗ ರೆಡಿ ಆಯಿತು. ನಾನು ಪ್ಲೇಟಿಗೆ ತೊಗೋತಾ ಇದ್ದೀನಿ. ಎಲ್ಲನೂ ನಾನು ಮಾಡಿಕೊಂಡು ಬರ್ತೀನಿ. ನೋಡಿ ಹೇಗಾಗಿದೆ ಅಂತ. ತುಂಬ ಚೆನ್ನಾಗಿರ್ತದೆ, ತುಂಬ ಟೇಸ್ಟು ಸೂಪರಾಗಿರುತ್ತೆ ಇದು. ನೋಡಿ ಹೇಗಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೂಪರಾಗಿರುತ್ತೆ. ನಾನು ಇವಾಗ ನೆಕ್ಸ್ಟ್ ಎಲ್ಲ ಹಾಕ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. ನೋಡಿ ರೆಡಿಯಾಗಿದೆ. ಇದು ಆಲೂಗಡ್ಡೆ ಬ್ರೆಡ್ಡು ಇದ್ದರೆ ಸಾಕು, ಇಷ್ಟು ಚೆನ್ನಾಗಿ ಮಕ್ಕಳಿಗೆ ತಿಂಡಿ ಮಾಡಿಕೊಡ್ಬೋದು. ಇದ್ರ ಜೊತೆಗೆ ನೀವು ಗ್ರೀನ್ ಚಟ್ನಿ ಆಗಲಿ, ಇಲ್ಲ ಅಂದ್ರೆ ಟೊಮೊಟೊ ಚಟ್ನಿ ಆಗಲಿ, ಅಕಸ್ಮಾತ್ ನೀವು ಅದನ್ನು ಮಾಡೋಕ್ಕಾಗಿಲ್ಲ ಅಂದ್ರೆ ಒಂದು ಸಾಸ್ ಜೊತೆಗೆ ಸೂಪರಾಗಿ ತಿಂತಾವೆ ಮಕ್ಕಳು. ಈ ಥರ ಕೊಟ್ಟರೆ ನೀವು ಸೂಪರಾಗಿ ಹಿಂಗೆ ಎದ್ಕೊಂಡ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ತಿಂದ್ಕೊತಾರೆ. ಇದು ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ. ಈ ಆಲೂಗಡ್ಡೆ ಬ್ರೆಡ್ದು ಒಂದು ತಿಂಡಿ ಮಾಡಿದ್ದೀನಿ. ಅದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.